ಸೋಂದಾರ ಅಂತ ನಾವು ಇದಕ್ಕೆ ಮುಂಚೆ ಒಂದು ಅದ್ಭುತವಾದ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ. ಸೋಂದಾರ ಅಂದ್ರೆ ಗೋಲ್ಡನ್ ಪನೇಷ್ಯ ಗೋಲ್ಡನ್ ಸ್ಟ್ರೀಮ್ ಅಂದ್ರೆ ಸುವರ್ಣ ದಾರ. ಓಕೆ, ಅದೇ ನಮ್ಮ ಸಮೂತ್ರ. ಆಯ್ತಾ? ಸೊ ಅದರಲ್ಲಿ ಈ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು, ಪ್ರಿನ್ಸಿಪಲ್ ಅವರು ಮಾತಾಡ್ತಾ ಇದ್ರು ಇಲ್ಲಿ. ಪ್ರಿನ್ಸಿಪಲ್ ಮತ್ತೆ ಅವರ ಫ್ರೆಂಡ್, ಅವರು ಹಳೆ ಸ್ಟೂಡೆಂಟು ಜೋಶಿ ಅಲ್ವಾ, ಇವರಿಬ್ಬರ ಮಧ್ಯಲ್ಲೇ ಈ ಕನ್ವರ್ಜೇಷನ್ ನಡೆದಿದ್ದು. ಅದು ನಾವು ಫಸ್ಟ್ ಸೆಷನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ವಲ್ಲ. ಇದರಲ್ಲಿ ಏನಾಗಿದೆ ಅಂದ್ರೆ, ಜೋಶಿ ಅವರು ಸಂಹವ್ ಈ ಅಂದ್ರೆ ಜೋಶಿ ಅವರು ಹೇಳಿರುವಂತ ಮಾತುಗಳಿಂದ ಈ ಪ್ರಿನ್ಸಿಪಲ್ ಸಾಹೇಬ್ ಏನ್ ಮಾಡ್ತಾರೆ, ಅವ್ರ ಪ್ರಿನ್ಸಿಪಲ್ ಅವರು ಶುರು ಮಾಡ್ತಾರೆ ಅಲ್ವಾ. ಪ್ರಿನ್ಸಿಪಲ್ ಶುರು ಮಾಡಿಕೊಂಡು ಈ ಮೂತ್ರ ಚಿಕಿತ್ಸೆ ಮಾಡ್ಕೊಂತ ಬರ್ತಾರೆ. ಅಂದ್ರೆ ಏನಾಗತ್ತೆ ಇಲ್ಲಿ, ಇವ್ರು ಹೇಳಿರುವಂತ ಬುಕ್ಸ್ಗಳು ಓದ್ತಾರೆ ಕಲೆಕ್ಟ್ ಮಾಡ್ಕೊಂಡು, ಅದು ಆಗತ್ತೆ. ಬಟ್ ಇವ್ರು ಒಂದೇ ಹೇಳ್ತಾರೆ, ಈ ಥ್ರೋಟ್ ಪೈನ್, ಅವ್ರಿಗೆ ಥ್ರೋಟ್ ಪೈನ್ ತುಂಬಾ ಜಾಸ್ತಿ ಇತ್ತು. ಎಲ್ಲಿವರೆಗೂ ಹೋಗಿದ್ದಾರೆ ಅಂದ್ರೆ ಒಂಥರ ಅದಕ್ಕೂ ಏನೇನು ಕೊಡಬಾರ್ದಂತ ಇಂಜೆಕ್ಷನ್ಸು ಎಲ್ಲ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಸು, ಏನೇ ಅದರಿಂದ ಪರಿಹಾರ ಆಗಿಲ್ಲ. ಇವ್ರು ಹೇಳುವಂತ ಒಂದೇ ಒಂದು, ಮಲ್ಕೊಂಡಕ್ ಮುಂಚೆ ಗಾರ್ಗ್ಲಿಂಗ್ ಮಾಡಿ ಮೂತ್ರದಿಂದ ಒಂದು. ಎರಡನೇದು, ಅವರ ನೆಕ್ ಇದೆಲ್ಲ, ಈ ಕುತ್ತಿಗೆ ಕುತ್ತಿಗೆ ಸುತ್ತು ನೀರು ಅಂದ್ರೆ ಆ ಯೂರಿನಲ್ಲಿ ವೆಟ್ ಪ್ಯಾಕ್ ಮಾಡಿಕೊಂಡು ಅದು ಸುತ್ತು ಹಾಕೊಂಡು ಮಲ್ಕೋಲಿ ಅಂತ ಹೇಳಿದೆ ಅಷ್ಟೇ. ಅರ್ಥ ಆಯ್ತಾ? ಯೂರಿನ್ ಗಾರ್ಗ್ಲಿಂಗ್ ಒಂದು, ಯೂರಿನ್ ಸೇವನೆ ಒಂದು, ಬೆಳಗ್ಗೆ ಯೂರಿನ್ ಕುಡಿಬೇಕು ಕಂಪಲ್ಸರಿ. ಮತ್ತೆ ಈ ಸುತ್ತು ಒಂದು, ನೆಕ್ ಸುತ್ತು ಹಾಕೊಳ್ಳೋದು, ಈ ವೆಟ್ ಪ್ಯಾಕ್ ಹಾಕೊಳ್ಳೋದು, ಇಷ್ಟೇ ಮಾಡಿದ್ದು. ಆ ಬ್ಯಾಂಡೇಜ್ ತರ ಮಾಡಿಕೊಂಡು. ಓಕೆ, ಇಷ್ಟು ಮಾಡಿದಕ್ಕೆ ಸ್ವಲ್ಪ ದಿವಸದಲ್ಲೇ, ಒಂದು ವಾರದಲ್ಲೇ ಕಂಫರ್ಟಬಲ್ ಆಯ್ತು, ಅಂದ್ರೆ ಒಂಥರ ಫ್ರೀ ಆಯ್ತು ಆಲ್ಮೋಸ್ಟ್. ಅವ್ರಿಗೆ ಅದಕ್ಕೆ ಮುಂಚೆ ತುಂಬಾ ಈ ಗಂಟ್ಲು ಹೆಂಗಿದೆ ಅಂದ್ರೆ, ಗಂಟ್ಲು ಒಂಥರ ಡ್ರೈ ಆಗ್ತಾ ಇತ್ತು, ಮಾತಾಡೋಕ್ಕೆ ಸರಿಯಾಗಿ ಮಾತು ಬರ್ತಾ ಇಲ್ಲ. ಆಯ್ತಾ? ಅವ್ರು ಆಕ್ಚುಲಿ ಪ್ರಿನ್ಸಿಪಲ್ ಅಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ಬೇಕು, ದಿನಾ ಮಾತಾಡ್ತಾ ಇರ್ಬೇಕು ಅಲ್ವಾ, ಸ್ಪೀಚ್ ಕೊಡ್ತಾ ಇರ್ಬೇಕು, ಇವೆಲ್ಲ ಇರ್ತದೆ ಪ್ರಾಬ್ಲಮ್ಸು. ಆದರೂ ಅದೆಲ್ಲ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಅಂತ ಪರಿಸ್ಥಿತಿಯಲ್ಲಿ ಇದು ಯೂಸ್ ಮಾಡ್ತಾ ಮಾಡ್ತಾ ಇರುವಾಗ ಸ್ವಲ್ಪ ದಿವಸಗಳಲ್ಲೇ ನಾರ್ಮಲ್ ಆಗೋಯ್ತು. ಅವ್ರಿಗೆ ಅವ್ರಿಗೆ ಗೊತ್ತಾಗ್ತಾ ಇದೆ ಆ ಪರಿಸ್ಥಿತಿ. ಆಯ್ತಾ? ಸೊ ಇನ್ನು ನೆಕ್ಸ್ಟ್ ಏನಂತಂದ್ರೆ, ಇಂಥದ್ದು ಆ ಅದಕ್ಕೆ ಇವ್ರೇನ್ ಮಾಡಿದ್ರು, ಈ ಗಂಟ್ಲು ತುಂಬಾ ಚೆನ್ನಾಗಾಯ್ತಲ್ಲ, ಅದಕ್ಕೆ ಒಂದು ಆ, ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕು ಈ ಜ್ಞಾನ. ಜೊತೆಗೆ ಸ್ಟೂಡೆಂಟ್ ಜೊತೆಗೆ ಆಗ್ಲೇ 3-4 ತಿಂಗಳಾಯ್ತು ಒಂದು ಬಾತ್ಚಿತ್ ಅಂತಂದ್ರೆ, ಯಾವುದೇ ಡೈಲಾಗು ಮೀಟಿಂಗ್ ಇಲ್ಲ, ಮೀಟಿಂಗ್ ಕೊಟ್ಟೇ ಇಲ್ಲ ಇವರು. ಯಾಕಂದ್ರೆ ಇವರು ಗಂಟ್ಲೇ ಸರಿ ಇಲ್ಲ, ಮಾತಾಡಕ್ಕೆ ಬರ್ತಾ ಇಲ್ಲ, ಇನ್ನೇನು ಮೀಟಿಂಗ್ ಕೊಡ್ತಾರೆ. ಈಗ ಇವ್ರಿಗೆ ನಂಬಿಕೆ ಬಂತು, ಆ ಗಂಟ್ಲು ಸಾಧಾರಣವಾಗೈತಲ್ಲ ಈ ಮೂತ್ರ ಚಿಕಿತ್ಸೆ ಮಾಡ್ಕೊಂಡಿದ ಮೇಲೆ. ಎಷ್ಟು ಒಂದು 10 ದಿವಸ, ಒಂದು ವಾರ ಅಷ್ಟೇ ಮಾಡಿದವರು, ಆವಾಗಲೇ ಸರಿ ಹೋಯ್ತಲ್ಲ. ಅವಾಗ ಅವರೇ ಒಂದು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆಯುವಾಗ ಆ ಮೀಟಿಂಗಲ್ಲಿ ಸಹ ಆಲ್ಮೋಸ್ಟ್ 3 ಮಂತ್ಸ್ ಸಸ್ಪೆಂಡ್ ಮಾಡಿದ್ರು, ಆ ಮೀಟಿಂಗೇ ಇಲ್ಲ. ಅಂಥದ್ದು ಇವರು ಆ ಮೀಟಿಂಗ್ ಇಟ್ಕೊಂಡು ಮಾತಾಡ್ತಾರಲ್ಲ, ಅಷ್ಟು ಮಾತಾಡಿದ್ರು ಅವ್ರು ಯಾವುದೇ ಪೇನ್ ಬಂದಿಲ್ಲ ಅವತ್ತು. ತುಂಬಾ ಹೊತ್ತು ಮಾತಾಡ್ಬೇಕಲ್ಲ ಸ್ಟೂಡೆಂಟ್ಸ್ ಹತ್ರ, ಆದ್ರೂ ಒಂದು ಪೇನ್ ಬಂದಿಲ್ಲ. ಆಯ್ತಾ? ನೋಡಿ ಯಾವ ರೀತಿಯಲ್ಲಿ ಆಗತ್ತೋ. ಓಕೆ, ಸೊ ಈ ರೀತಿಯಲ್ಲಿ ಅವರಿಗೆ ಪರಿಹಾರ ಆಯ್ತು. ಇನ್ನೊಂದು, ಆ ರಿಸಲ್ಟ್ಸ್ಗೂ ಅವ್ರು ತುಂಬಾ ಹ್ಯಾಪಿ. ಆಯ್ತಾ? ಸೊ ನೆಕ್ಸ್ಟ್ ಏನಂತಂದ್ರೆ, ಒಂದು ನೈಟು ಇವರು ಒಂದು ಬುಕ್ಕಲ್ಲಿ ಓದ್ತಾರೆ ಒಂದು ವಿಷಯ. ಏನಂತಂದ್ರೆ, ನಿಮ್ಗೆಲ್ಲ ಗೊತ್ತಲ್ಲ, ಈ ಟೆಂಪಲ್ಸ್ ಹತ್ರ ಪಾಂಡು ಕೊಲನ ಅಂತ ಹೇಳ್ತೀವಿ, ಸರೋವರ ಅಂತ ಹೇಳ್ತೀವಲ್ಲ, ಲೇಕ್ ತರ ಇಟ್ಟಿರ್ತಾರೆ, ನೀರು ನಿಂತಿರ್ತದಲ್ಲ. ಆಯ್ತಾ? ಪ್ರತಿ ಟೆಂಪಲ್ ಮುಂದೆ ಇರ್ತದಲ್ಲ. ಅದು ಯಾಕೆ ಅದರಲ್ಲಿ ಅದ ನೀರು ತುಂಬಾ ಉಪಯೋಗ ಆಗತ್ತೆ, ಎಲ್ಲ ರೋಗಗಳು ಹೋಗತ್ತೆ ಅಂತ ಹೇಳ್ತಾರಂತ. ಇವ್ರಿಗೆ ಬಂದಿರುವಂತ ಕ್ವಶನ್ಗೂ ಆ ಬುಕ್ಕಲ್ಲಿ ಉತ್ತರ ಸಿಕ್ತು. ಏನಂತಂದ್ರೆ, ಯಾರ್ಯಾರು ಅಲ್ಲಿ ಸ್ನಾನ ಮಾಡಕ್ ಹೋಗ್ತಾರೋ ಅವ್ರ ಯೂರಿನನ್ನು ಅಲ್ಲೇ ಬಿಡ್ತಾರೆ. ನಿಮ್ಗೆ ಗೊತ್ತಲ್ಲ, ಸ್ನಾನ ಮಾಡಕ್ ಹೋಗ್ತಾರೆ ತುಂಬಾ ಜನ, ಆ ಸರಸ್ಸಲ್ಲಿ, ಆ ಸರೋವರದಲ್ಲಿ ಒಳಗಡೆ ಹೋಗ್ತಾರೆ, ಸ್ನಾನ ಮಾಡೋ ಜೊತೆಗೆ ಅವರ ಯೂರಿನನ್ನು ಅಲ್ಲಿ ಬಿಡ್ತಾರೆ. ಆಯ್ತಾ? ಅದು ನೀರು ನಿಂತಿರ್ತದೆ, ತಣ್ಣದಾಗ ತಂಪಾಗಿರ್ತದೆ ನೀರು. ಅದರಲ್ಲಿ ಈ ಯೂರಿನನ್ನು ಬಿಟ್ಟಿರ್ತಾರಲ್ಲ, ಆ ಥರ ಬಿಟ್ಟು ಬಿಟ್ಟು ಏನಾಗತ್ತಂದ್ರೆ, ನಿಜವಾಗಿ ಆ ಅದರಲ್ಲಿ ಇರುವಂಥದ್ದು ವಾಟರ್ ಮತ್ತೆ ಯೂರಿನ್ ಮಿಕ್ಸ್ ಆಗಿರ್ತದೆ. ನೋಡಿದ್ರ? ಅದಕ್ಕೆ ಇಷ್ಟು ಒಂಥರ ತುಂಬಾ ಪರಿಹಾರ ಆಗತ್ತೆ, ಅಂದ್ರೆ ಎಷ್ಟೋ ಜನಕ್ಕೆ ಒಳ್ಳೇದಾಗತ್ತೆ ಆ ನೀರು ತಗೊಂಡು ಹೋಗಿದೆ ಅಂದ್ರೆ. ಅಷ್ಟು ಪವರ್, ಅಂದ್ರೆ ಮಿರಾಕ್ಲೆಸ್ ಪವರ್ ಅದಕ್ಕೂ ಹೇಗೆ ಬಂತು ಅಂತ ನೋಡಕ್ ಹೋದ್ರೆ ಇದು ಕಾರಣ. ನೋಡಿ ಹೆಂಗಿದೆಯೋ. ಸೊ ಅಂದ್ರೆ ಆ ರೀತಿಯಲ್ಲಿ ಅರ್ಥ ಮಾಡ್ಕೋ. ಇನ್ನು ಸುಮಾರು ಈ ಸ್ಮಗ್ಲರ್ಸು, ಈ ಚೋರಿ ಮಾಡೋರು, ಕಳ್ತನ ಮಾಡೋ ವ್ಯಕ್ತಿಗಳು, ಅವರು ಏನ್ ಮಾಡ್ತಾರೆ ಅಂದ್ರೆ, ಖಂಡಿತ ಯೂರಿನ್ ಕುಡಿತಾರೆ. ಉದಾಹರಣೆಗೆ ಅವರು ಸಿಕ್ಕಾಕೊಂಡ್ರೆ
ಈ ಪೊಲೀಸ್ ಅವ್ರಿಗೆ ಕೊಡುವಂಥ ಟಾರ್ಚರ್ ಆಗಲಿ, ಈ ಫಿಸಿಕಲ್ ಹರಾಸ್ಮೆಂಟ್ ಅಲ್ಲ, ವೈಲೆನ್ಸ್, ಅದು ತಟ್ಕೊಂಡಕ್ಕೆ ಯೂರಿನ್ ಕುಡಿತಾರೆ ಅವರು. ಆ ರೀತಿಯಲ್ಲಿ ಆಗತ್ತೆ. ಇನ್ನೊಂದು, ಒಬ್ಬರು ಇವ್ರ ಕಾಲೇಜಲ್ಲೇ ಒಬ್ಬ ಮ್ಯೂಸಿಷಿಯನ್ ಇದ್ದ. ಅವ್ರ ಹೆಸರು ಸಂತ್ ರಾಮ್ ಅಂತ. ಓಕೆ, ಆ ಸ್ಕೂಲಲ್ಲಿ ಅವ್ರ ಮ್ಯೂಸಿಕ್ ಟೀಚರ್. ಸೊ ಅವ್ರಿಗೇನಾಗುತ್ತಂದ್ರೆ ಒಂದ್ಸರಿ ಗ್ಲಾಸ್ ಆಫ್ ಒಂದು ನೀರು ತಗೊಂಡು ಬನ್ನಿ ಅಂತ ಯಾರಿಗೋ ಹೇಳ್ತಾರೆ ಆ ವ್ಯಕ್ತಿ. ಸಂತ್ ಸಂತ್ ರಾಮ್ ಅಂತ, ಸಂತ್ ರಾಮ್ ಅಂತ ಅವರು ಮ್ಯೂಸಿಷಿಯನ್, ಹಾರ್ಮೋನಿಯಂ ಬಾರಿಸ್ತಾರೆ. ಅವರು ನೀರು ತಗೊಂಡು ಬನ್ನಿ ಅಂತ ಸ್ಟೂಡೆಂಟ್ ಏನು ಮಾಡ್ತಾನೆ, ಅವ್ನು ತಗೊಂಡು ಬರ್ತಾನೆ ನೀರು ತಗೊಂಡು ಬಂದು ಕೊಡ್ತಾನೆ. ಇವನು ಆ್ಯಕ್ಚುಲಿ ಬ್ಲೈಂಡ್ ಮ್ಯಾನ್, ಅಂಧತ್ವ ಅಂದರೆ ನೋಡೋಕ್ಕಾಗಲ್ಲ ಅವ್ರಿಗೆ. ಸರಿ, ನೋಡೋಕ್ಕಾಗಲ್ವಲ್ಲ. ಇನ್ನೊಂದೇನಂದ್ರೆ ಇವ್ರಿಗೆ ಒಂದು ಪ್ರಾಬ್ಲಮ್ ಇತ್ತು. ಹಾರ್ಮೋನಿಯಂ ಬಾರಿಸ್ತಾ ಇರ್ತಾರೆ, ಇನ್ನೊಂದು ಕಡೆ ತುಂಬ ತುರಿಕೆ, ಅವರಿಗೆ ಬಾಡಿ ಎಲ್ಲ ತುರಿಕೆ, ಅದೊಂದು ವ್ಯಾಧಿ ಇರ್ತದೆ ಅವ್ರಿಗೆ. ಹಾರ್ಮೋನಿಯಂ ಪಕ್ಕ ಹಿಡಿದ್ಬಿಟ್ಟು ತುರಿಕೆದಿಂದ ತುಂಬ ಒಂಥರ ಅದನ್ನು ಮೈಯೆಲ್ಲ ಒಂಥರ ರಬ್ ಮಾಡ್ಕೊತಾ ಇರ್ತಾರೆ. ಅದು ನೋಡಿ ನೋಡಿ ಸ್ಟೂಡೆಂಟ್ಸ್ಗೆ ಬೇಜಾರಾಗ್ಬಿಟ್ಟಿದೆ. ಇವನು ಏನು ಇಂಥ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆ ವೆಕ್ಸೇಷನ್ ಅಂತಾರೆ ಒಂಥರ ಫ್ರಸ್ಟ್ರೇಷನು ಆಗತ್ತಲ್ಲ ಸ್ಟೂಡೆಂಟ್ಸ್ಗೆ, ಆ ಥರ ಆಗಿ ಅವ್ರೇನು ಮಾಡ್ತಾರೆ, ಒಂದು ವಿಚಿತ್ರವಾದ ಕೆಲಸ ಮಾಡ್ತಾರೆ. ಆ ಸ್ಟೂಡೆಂಟ್ ಏನು ಮಾಡ್ತಾನೆ, ಆ ನೀರು ತೊಗೊಂಡು ಬನ್ನಿ ಅಂದರೆ ನೀರು ಜೊತೆಗೆ ಇವನು ಯೂರಿನ್ ಹಾಕ್ಕೊಂಡು ಬರ್ತಾನೆ ಅದರಲ್ಲಿ. ನೋಡಿದ್ರ, ತಂದು ಕೊಡ್ತಾರೆ. ಕೊಟ್ಟರೆ ಅದೊಂಥರ ನೋಡೋಕ್ಕಾಗಲ್ಲವಲ್ಲ ಆ ವ್ಯಕ್ತಿಗೆ, ಬಟ್ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟು. ಆವಾಗ ಸ್ಟೂಡೆಂಟ್ ಹೇಳ್ತಾನೆ, ಏನಿಲ್ಲ ಅದರಲ್ಲಿ ಕ್ಲೋರಿನ್ ಇದೆ, ಕ್ಲೋರಿನ್ ಜಾಸ್ತಿ ಇದೆ ಬಿಡಿ ಅಂತ ಹೇಳ್ತಾರೆ. ಸಂಭವ ಅದೇನಂತ ಅಂದರೆ, ಅದು ಕುಡಿದ ಮೇಲೆ, ಪರ್ಟಿಕ್ಯುಲರ್ಲಿ ಅದು ಕುಡಿದ ಮೇಲೆ ನೆಕ್ಸ್ಟ್ ಹಾರ್ಮೋನಿಯಂ ಬಾರಿಸುವಾಗ ಅಬ್ಸರ್ವ್ ಮಾಡ್ತಾರೆ, ತುರಿಕೆ ಕಡಿಮೆಯಾಗಿ ಅವರು ಆಟೋಮೆಟಿಕ್ ಆಗಿ ಆ ಪ್ರಾಬ್ಲಮಿಂದನೇ ನಿಧಾನವಾಗಿ ಆಚೆ ಬರ್ತಾರೆ. ಆಯಿತಾ. ಬಟ್ ಆದರೆ ಇದೇನಂತಂದರೆ, ಒಂದು ಪದ ಕೇಳಿರ್ತೀರಿ ಇಂಗ್ಲೀಷಲ್ಲಿ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಕೇಳಿದ್ರ. ಸೊ ಆ ರೀತಿಯಲ್ಲಿ ನಿಧಾನವಾಗಿ ಆ ಡಿಸೀಜೇ ಕ್ಯೂರ್ ಆಯಿತು. ಅರ್ಥ ಆಯ್ತಾ. ಆ ಈ ವ್ಯಕ್ತಿ ಅನ್ಕೊಂತಾನೆ, ಸಂತರಾಮನವರು ಏನೋ ಕ್ಲೋರಿನ್ ಅಂತ ಹೇಳಿದ್ರಲ್ಲ ಅದರಿಂದ ಕ್ಯೂರ್ ಆಯ್ತು ಅಂತ ಇವ್ರು ಅನ್ಕೊಂತಾರೆ. ಈ ರೀತಿಯಲ್ಲಿ ಸ್ನೇಹಿತರೆ ನೋಡಿದ್ರ, ಇವೆಲ್ಲ ಈ ಥರ ಇರ್ತವೆ. ಆಯ್ತಾ. ಸೊ ಇದೆಲ್ಲನೂ ನಾವು ಗಮನಿಸ್ಬೋದು. ಆಯ್ತಾ. ಸೊ ಅದಕ್ಕೆ ಈ ಯೂರಿನ್ಗೆ ಆ ರೀತಿಯಲ್ಲಿ ಅದಕ್ಕೂ ಆ ಕ್ಯೂರಿಟಿ ಪವರ್ ಆ ಥರ ಇರ್ತದೆ, ನಾವು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟು, ಸುಮಾರು ನಮ್ಮ ದೇಶದಲ್ಲಿ ಅಂದರೆ ಸ್ವಮೂತ್ರ ಉಪಯೋಗಿಸಿಲ್ಲ ಅಂದರೆ ನೀವು ಗೋಮೂತ್ರವನ್ನು ಆರ್ಕ್ ಥರ ಉಪಯೋಗಿಸ್ಬೋದು, ಗೊತ್ತಲ್ಲ ಅದು. ಸೊ ಅದಕ್ಕೆ ಚರಕ ಸಮಿತಿಯಲ್ಲಿ ಎಷ್ಟು ಯೂರಿನ್ಸ್ ಬಗ್ಗೆ ಹೇಳಿದ್ದಾರೆ ಗೊತ್ತಾ. ಒಂದು ಹೇಳ್ಬೇಕಂದ್ರೆ 8 ಥರ ಯೂರಿನ್ಸ್ ಬಗ್ಗೆ ಹೇಳಿದ್ದಾರೆ, 8 ಮೂತ್ರಗಳ ಬಗ್ಗೆ ಹೇಳಿದ್ದಾರೆ. ಅದು ಹೇಳ್ತೀನಿ ನೋಡಿ ನಿಮಗೆ. ಸೊ ಅದೆಲ್ಲ ಈ 8 ಮೂತ್ರಗಳು ಏನು ಮಾಡ್ತಾವಪ್ಪ ಅಂದರೆ, ನಮ್ಮ ದೇಹದಲ್ಲಿರುವಂಥ ಈ ತ್ರಿದೋಷ ಅಂದರೆ ವಾತ ಪಿತ್ತ ಕಫನ್ನು ಸಮತುಲ್ಯ ಮಾಡ್ತವೆ. ಯಾವುದು ಅಂತಂದರೆ ಗೋಮೂತ್ರ, ಮತ್ತು ಸೀಪ್ ಅಂತಂದರೆ ಅದನ್ನು ಏನು ಹೇಳ್ತೀವಿ ನೋಡಿ, ಸೀಪ್ ಮೂತ್ರ. ಅದೊಂದು ಗೋಟ್ ಅಂದರೆ ಮೇಕೆ ಅದು ಅಲ್ವಾ. ನೆಕ್ಸ್ಟು ಎಮ್ಮೆ, ಇದು ಯಾವುದು ಬಫೆಲೋ ಯೂರಿನ್ ಅಂತ ಹೇಳ್ತೀವಿ. ಮತ್ತು ಎಲಿಫೆಂಟ್, ಆನೆ. ಆಮೇಲೆ ಕ್ಯಾಮೆಲ್ ಯೂರಿನ್. ಮತ್ತು ಇದು ಕುದುರೆ ಅಂದರೆ ಹಾರ್ಸ್ ಯೂರಿನ್. ಆಮೇಲೆ ಡಾಂಕಿ, ಇದು ಕತ್ತೆನ ಏನು ಹೇಳ್ತಾರಲ್ಲ, ಡಾಂಕಿ ಯೂರಿನ್. ನೋಡಿ ಇಷ್ಟು ಯೂರಿನ್ಗಳು ಹೇಳಿದ್ದಾರೆ. ಇವೆಲ್ಲನೂ ಉಪಯೋಗಿಸ್ಬೋದು. ಇವೆಲ್ಲನೂ ಏನು ಮಾಡ್ತವೆ, ನಮ್ಮ ದೇಹದಲ್ಲಿ ವಾತಪಿತ್ತ ಕಫ ದೋಷವನ್ನು ಪರಿಹಾರ ಮಾಡ್ತವೆ. ಇದು ಚರಕ ಸಮಯದಲ್ಲಿ ಎಲ್ಲೋದು. ಆದರೆ ಆಚಾರ್ಯ ಸುಶ್ರುತ ಮಹರ್ಷಿ ಏನು ಹೇಳ್ತಾರೆ, ಫಸ್ಟು ಆಯುರ್ವೇದ ಸ್ಕಾಲರ್ ಅವರು ನರಮೂತ್ರ ಅಂತ ಕೇಳ್ತಾರೆ. ನರಮೂತ್ರ ಅಂದೇನು, ಹ್ಯೂಮನ್ ಯೂರಿನ್, ಅದೇ ಸ್ವಮೂತ್ರ, ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ದಾರೆ. ಆಯ್ತಾ. ಸೊ ಈ ಸೋಂದಾರ ಮೆಥಡಲ್ಲಿ ಒಂದಿರೋದು. ಸೋಂದಾರ ಅಂದರೆ ಈ ಸ್ವಮೂತ್ರ ಕುಡಿಯೋದ ಪ್ರತಿಯೊಬ್ಬರಿಗೂ ಒಂದು ಡಿಮ್ಯಾಂಡ್ ಏನಪ್ಪ ಅಂದರೆ, ಚೆನ್ನಾಗಿ ಧ್ಯಾನ ಮಾಡಿ, ಮತ್ತು ಈವ್ನಿಂಗ್ ವಾಕಿಂಗ್ ಮಾಡಿ, ಮತ್ತು ಸಹಜ ಆಹಾರ ತಗೊಳಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಸಹಜ ಆಹಾರ, ವಾಕಿಂಗು, ಮೆಡಿಟೇಷನು, ಆಯಿತಾ, ಇಂಥ ಮಾಡ್ಕೊತ ಸ್ವಮೂತ್ರವನ್ನು ತಗೊತಾ ಇದ್ರೆ ನೀವು ಬದುಕೋ ವಿಧಾನ ಹೇಗಿರ್ತದೆ ಅಂದರೆ, ಜೀವನ ಕಾಲ ವ್ಯವಧಿ ದೀರ್ಘವಾಗತ್ತೆ. ನೋಡಿ ಎಷ್ಟು ದೀರ್ಘವಾಗತ್ತೆ ಅಂದರೆ ನಿಜವಾಗಿ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಸೊ ಎಷ್ಟು ದೀರ್ಘಕಾಲ ಇದ್ರೂ ನಿಮ್ಮ ದೇಹದಲ್ಲಿ ಒಂದು ಸೂರು ನಿಮಗೆ ನೆಗಡಿ ಬರೋದಿಲ್ಲ, ಯಾವುದೇ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಈ ಕರೋನಾ ಸಮಯದಲ್ಲಂತೂ ನಿಜವಾಗಿ ಆಶ್ಚರ್ಯ. ಈ ಸೋಂದಾರ ಉಪಯೋಗಿಸಿರುವಂಥವ್ರಿಗೆ ಏನು ಒಂದು ನೆಗಡಿ ಇಲ್ಲ, ಇನ್ನೊಂದಿಲ್ಲ, ಯಾವುದೂ ಇಲ್ಲ. ಅಂಥ ಅದ್ಭುತವಾದ ಆರೋಗ್ಯವನ್ನು ಅವರು ಅನುಭವಿಸಿದ್ದಾರೆ. ಅರ್ಥ ಆಯ್ತಾ. ಸೊ ನಮಗೆ ಇಮ್ಯೂನ್ ಸಿಸ್ಟಮು ತುಂಬ ಸ್ಟ್ರಾಂಗ್ ಆಗುತ್ತೆ. ಅರ್ಥ ಆಯ್ತಾ.
ಅಂದರೆ ಸಾವು ಬರೋದಂತಲ್ಲ, ಅಂದರೆ ನಾವು ಈ ಸ್ವಮೂತ್ರದಿಂದ ಒಂದು ಅಮರತ್ವ ಸಿದ್ಧಿ ಆಗತ್ತೆ ಅಂತ ಹೇಳ್ತೀವಿ. ಆದರೆ ಸಾವು ಅನ್ನೋಂಥದ್ದು ಅದು ಅನೇಕ ಕಾರಣಗಳ ಮೇಲೆ ಆಧಾರ ಆಗತ್ತೆ. ಅದರ ಆ ಸ್ಥಿತಿಗತಿಗಳು ನಾವು ಬರೀ ಸಮುದ್ರದಿಂದ ಪೂರ್ತಿ ಸಾವೇ ತಪ್ಪಿಸಿವೆ ಅಂತ ಹೇಳಕ್ಕಾಗಲ್ಲ. ಎಸ್, ದೀರ್ಘಕಾಲ ಅಂತೂ ಗ್ಯಾರಂಟಿ. ಆಯ್ತಾ, ಅದನ್ನ ಇಟ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಆಗತ್ತೆ. ಸೊ ಇನ್ನು ಹೇಳ್ಬೇಕಂದ್ರೆ ಆ ಹೆಲ್ತಿ ಲೈಫ್ ನಾವು ಅನುಭವಿಸ್ಬೋದು ಅಲ್ವಾ. ಮತ್ತೆ ನಮಗೆ ಒಂದೊಂದು ಸರಿ ಈ ಕೋಪ ಮತ್ತೆ ಎಕ್ಸೈಟ್ಮೆಂಟ್ ಬರ್ತಾವೆ ನೋಡಿ, ಅದರಿಂದನೂ ಸಹ ನಾವು ತಡ್ಕೋಬಹುದು ಇದರಿಂದ. ಇನ್ನೊಂದು, ಒಂದು ವ್ಯಕ್ತಿ ಬಗ್ಗೆ ಈ ಪ್ರಿನ್ಸಿಪಲ್ ಓದ್ತಾರೆ, ಅವ್ರು ತುಂಬಾ ರಿಸರ್ಚ್ ಮಾಡ್ತಾರೆ. ಜೋಶಿ ಹೇಳಿದ ಮೇಲೆ ಇದ್ರ ಬಗ್ಗೆ ಇವ್ರಿಗೆ ಒಳ್ಳೇದಾಗಿದೆಲ್ಲ ಪ್ರಿನ್ಸಿಪಲ್ಗೆ, ಅದಕ್ಕೂ ಜೋಶಿ ಹೇಳಿದಕ್ಕೋಸ್ಕರ ಇನ್ನೂ ತುಂಬಾ ರಿಸರ್ಚ್ ಮಾಡ್ತಾರೆ. ಒಂದು ವ್ಯಕ್ತಿ ತುಂಬಾ ಒಂಥರ ಮೆಂಟಲ್ ತರ, ಅವರು ಅವರೊಂದು ಡಾಕ್ಟರ್ ಆಕ್ಚುಲಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನು ಕ್ವಾಕ್ ಅಂತಾರೆ. ಕ್ವಾಕ್, QUACK ಅಂತಾರೆ ಹೇಳ್ತಾರೆ. ಕ್ವಾಕ್ ಅಂದ್ರೆ ಒಂಥರ ಏನಪ್ಪ ಇವ್ರು ಕ್ವಾಕ್ ಅಂತಾರೆ ನೋಡಿ, ಆ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ರು, ಯಾರೇ ಪೇಷಂಟ್ಸ್ ಬಂದರೆ ಅವ್ರ ಹತ್ರ ಅವ್ರಿಗೆ ಹೇಳ್ತಾ ಇದ್ರು, ಪೇಷಂಟ್ಗೆ ನೀವು ಫ್ರೈಡ್ ಐಟಮ್ ತಿನ್ನಕೋಗ್ಬಿಡಿ, ಮತ್ತೆ ತುಂಬ ಖಾರ ಇದು ತಿನ್ನಕೋಗ್ಬಿಡಿ, ಮತ್ತೆ ನಾನು ಒಂದು ಲಿಕ್ವಿಡ್ ಕೊಡ್ತೀನಿ, ಕಲರ್ಫುಲ್ ಲಿಕ್ವಿಡ್, ಅದನ್ನು ಒಂದೇ ಸರಿ ಕುಡಿದ್ಬಿಡಿ ಅಂತ ಹೇಳ್ತಾ ಇದ್ರು. ಆಯ್ತಾ. ಸೊ ಅವ್ರಿಗೆ ಆ ಪೇಷಂಟ್ಸ್ ಕೇಳ್ತಾ ಇದ್ರು, ಜಾಸ್ತಿ ವಾಟರ್ ನೀವು ಕುಡಿಬೇಕು ಅಂತ ಹೇಳ್ತಾ ಇದ್ರು. ಸನ್ನಲ್ಲಿ ಸ್ವಲ್ಪ ಕೂತ್ಕೋಬೇಕು, ಮತ್ತೆ 3 ದಿವಸ ಆದ್ಮೇಲೆ ನನ್ನ ಹತ್ರ ಬನ್ನಿ ಅಂತ ಹೇಳ್ತಾ ಇದ್ರು. ಆ ರೀತಿ ಬರುವ ತುಂಬಾ ಜನಕ್ಕೆ ವಾಸಿ ಆಗ್ತಾ ಇತ್ತು ಅಲ್ವಾ. ಪ್ರತಿಯೊಬ್ಬರ ಹತ್ರ 20 ರೂಪಾಯಿ ಮಾತ್ರ ತಗೊಂತಾ ಇದ್ರು. ಈ ತರ ಸ್ವಲ್ಪ ಇಯರ್ಸ್ ಎಲ್ಲ ಅಂದ್ರೆ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ತಿಳ್ಕೊಂಡ್ರೆ ಏನಪ್ಪಾ ಅಂತಂದ್ರೆ, ಆ ವ್ಯಕ್ತಿ ಏನು ಇಲ್ಲ, ಅವ್ರು ಕೊಡೋಂತ ಆ ಲಿಕ್ವಿಡ್ ಇದೆಲ್ಲ, ಮೆಡಿಸಿನ್ ಅಂತ ಕೊಡ್ತಾರಲ್ಲ, ಅದರಲ್ಲಿ ಇವ್ರು ಮೂತ್ರ ಹಾಕಿ ಕೊಡ್ತಾ ಇದ್ರು ಅಷ್ಟೇ. ಇವ್ರು ಮೂತ್ರ ಹಾಕಿ ಕೊಡ್ತಾ ಇದ್ರು ಪೇಷಂಟ್ಸ್ಗೆಲ್ಲ. ಅಲ್ಲಿ ಪರಿಹಾರ ಆಗ್ತಾ ಇತ್ತು ನೋಡಿ, ಹೆಂಗಿದೆ ಪರಿಸ್ಥಿತಿ. ಸೊ ಈ ರೀತಿಯಲ್ಲಿ ಆಗ್ತಾ ಇತ್ತು. ಆಮೇಲೆ ಇದೇ ರೀತಿಯಲ್ಲಿ ಇವ್ರು ರಿಸರ್ಚ್ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಇನ್ನೊಂದು, ಇವ್ರಿಗೆ ಈ ಮೂತ್ರ ಕುಡಿಯೋ ಸಮಯದಲ್ಲಿ ಈ ಪ್ರಿನ್ಸಿಪಲ್ ಸಾಹೇಬು, ಇವ್ರಿಗೆ ಬ್ಲಡ್ ಪ್ರೆಷರ್ ಇತ್ತು 2 ಇಯರ್ಸ್ ಇಂದ, ಬ್ಲಡ್ ಪ್ರೆಷರ್ BP. ಆ ಟ್ಯಾಬ್ಲೆಟ್ ತಿನ್ನೋದೇ ಮರ್ತು ಬಿಡ್ತಾರೆ. ಆಯ್ತಾ, ಮರ್ತು ಬಿಡ್ತಾರೆ. ಆದರೂ BP ಯಾವುದೇ ವೇರಿಯೇಷನ್ ಆಗಿಲ್ಲ, ಹೆಡ್ಏಕ್ ಬಂದಿಲ್ಲ, ಏನು ತೊಂದರೆ ಆಗಿಲ್ಲ ಅವ್ರಿಗೆ. ಆಯ್ತಾ. ಸೊ ಆ ಈ ಇದರಿಂದ ಅವರು BP ಟ್ಯಾಬ್ಲೆಟ್ ಅನ್ನು ನಿಲ್ಲಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಯ್ತಾ. ಸೊ ಈ ರೀತಿಯಲ್ಲಿ ಆಗತ್ತೆ ಸ್ನೇಹಿತರೆ, ನೋಡಿದ್ರ. ಸೊ ಈ ರೀತಿಯಲ್ಲಿ ಇವ್ರಿಗೆ ನಿಜವಾಗಿ ಅದ್ಭುತವಾದ, ಅಂದರೆ ಆ ಗಂಟಲು ನೋವು ಹೋಯ್ತು, ಆಮೇಲೆ BP ನಾರ್ಮಲ್ ಆಯಿತು, ಇಷ್ಟೆಲ್ಲ ಆಯಿತು ಅಲ್ವಾ. ಸೊ ಇದು ಅವ್ರಿಗೆ ತುಂಬಾ ಸಂತೋಷ ಕೊಟ್ಟಿದೆ ಹೇಳ್ಬೇಕಂದ್ರೆ, ಆ ರೀತಿಯಲ್ಲಿ ಆಗಿದೆ. ಆಯ್ತಾ. ಸೊ ಇಂಥದ್ದು ಆಗಿದೆ. ಆಮೇಲೆ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಇನ್ನು ಇವರು ಜೋಶಿ ಅಂತವರು ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಬಂದರು. ಮೊನ್ನೆ ಸರ್ ಹೇಳಿದೆ ನಾನು, ಜೋಶಿ ಅವರು ಮಾಡಿರೋಂಥ ಅವ್ರಿಗೆ ಮೊದಲನೇ ಎಕ್ಸ್ಪೆರಿಮೆಂಟು, ಈ ಪ್ರಿನ್ಸಿಪಲ್ ಸಾಹೇಬ್ ಒಂದು ಉದಾಹರಣೆ ಆದರೆ, ಮತ್ತೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವರು. ಏನಂತಂದ್ರೆ, ಅವ್ರಿಗೆ ಗೊತ್ತಿರೋಂಥ ವ್ಯಕ್ತಿಗೆ ಈ ಪರ್ಟಿಕ್ಯುಲರ್ಲಿ ಡಯಾಬಿಟಿಸ್ ಹೋಗಲಾಡಿಸಿರೋದು, ಡಯಾಬಿಟಿಸ್ ನಾರ್ಮಲ್ ಆಗಿರುವಂಥದ್ದು ಅಲ್ವಾ. ಲಾಸ್ಟ್ ಟೈಮ್ ಹೇಳಿದೆ, ಯಾವುದೇ ಒಂದು ವ್ಯಕ್ತಿ ಡಯಾಬಿಟಿಸ್ ಇದ್ರೆ ಅವರ ಯೂರಿನ್ನು ಕೆಳಗಡೆ 2-3 ಡ್ರಾಪ್ ಬಿದ್ದೋದ್ರೂ ಅದರ ಹತ್ರ ಇರುವೆಗಳು ಬರ್ತವೆ, ಅಂದರೆ ಆ್ಯಂಟ್ಸ್ ಬರ್ತವೆ. ಅವಾಗ ಅಂದರೆ ಅದರಲ್ಲಿ ಇನ್ನೂ ಶುಗರ್ ಇದೆ ಅಂತ ಅರ್ಥ. ಅಲ್ಲಿ ಟೇಸ್ಟ್ ಆಫ್ ಯೂರಿನ್ ಇಂಪಾರ್ಟೆಂಟ್ ಆಗಿ ತುಂಬ ಸ್ವೀಟ್ ಆಗಿದ್ರೆ ಅದರಲ್ಲಿ ಅವ್ರಿಗೆ ಶುಗರ್ ಇದೆ ಅಂತ, ಆ ವ್ಯಕ್ತಿಗೆ. ಈ ರೀತಿಯಲ್ಲಿ ಟೆಸ್ಟ್ ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ. ಯಾವುದೇ ಟೆಸ್ಟಿಂಗು BP ಅಂದರೆ ಡಯಾಬಿಟ್ ಟೆಸ್ಟಿಂಗ್ ಯಾವುದೂ ಇಲ್ಲ. ಸುಮ್ಮನೆ ಆ ಟೆಸ್ಟ್ ಮಾಡೋದು, ತುಂಬ ಸ್ವೀಟ್ ಆಗಿದ್ರೆ 250 ಯಾವುದು ಶುಗರ್ ಅಲ್ವಾ. ಸೊ ಅದು ಒಂಥರ ಮಧ್ಯರಕ ಟೇಸ್ಟ್ ಇದ್ರೆ 150 170, ನಾರ್ಮಲ್ ಏನು ಟೇಸ್ಟ್ಲೆಸ್ ಇದ್ರೆ 125, ಆ ಥರ ಅನ್ಕೋಬೋದು. ಆ ಥರನೂ ಟೆಸ್ಟ್ ಮಾಡ್ಕೋಬೋದು ನಾವು. ಸೊ ಆ ರೀತಿಯಲ್ಲಿ ಒಂದು ವ್ಯಕ್ತಿಗೆ ಪೂರ್ತಿ ನಾರ್ಮಲ್ ಮಾಡಿಬಿಟ್ರು ಈ ಜೋಶಿ ಅವರು. ಅವರ ಪೇಷಂಟ್ಗೆ ಪೂರ್ತಿ ನಾರ್ಮಲ್ ಆಯಿತು. ಇನ್ನೊಂದೇನು ಗೊತ್ತಾ, ಅಮೆರಿಕನ್ ಆರ್ಮಿಯವರು ಏನು ಮಾಡ್ತಾರೆ ಗೊತ್ತಾ, ಅವರು ಈ ಬಿಸಿಲು ಕಾಲದಲ್ಲಿ ಅಮೆರಿಕನ್ ಆರ್ಮಿಯವರು ಎಲ್ಲ ಸೋಲ್ಜರ್ಸ್ಗೂ, ಅವರ ಸೈನ್ಯಕ್ಕೆ ಏನು ಹೇಳ್ತಾರೆ ಅಂದರೆ, ನೀವು ಯೂರಿನನ್ನು ಒಂದು ಹತ್ತಿ ಕ್ಲಾತಿಂದ ತಗೊಂಡು ಈ ಫೋರ್ ಹೆಡ್ಗೂ ಹಚ್ಕೋಬೇಕಂತ ಹೇಳ್ತಾರೆ. ಈ ಫೋರ್ ಹೆಡ್ಗೆ ಹಚ್ಕೊಳ್ಳಿ, ಚೆನ್ನಾಗಿ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಅಮೆರಿಕನ್ ಆರ್ಮಿದಲ್ಲಿ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಅದು ಬಾಡಿಯನ್ನು ಕೂಲ್ ಮಾಡತ್ತೆ. ಆಯ್ತಾ. ಅಂದ್ರೆ ಈ ಫೋರ್ ಹೆಡ್ ಅನ್ನು ಹಚ್ಕೊಂಡು, ಮೂತ್ರವನ್ನು ಹಚ್ಕೊಂಡು ಚೆನ್ನಾಗಿ ಇಲ್ಲಿ ಫೋರ್ ಹೆಡ್ ಹಚ್ಕೊಂಡ್ರೆ ಬಾಡಿ ಎಲ್ಲ ಕೂಲ್ ಆಗುತ್ತೆ, ಬಾಡಿ ಕಂಫರ್ಟಬಲ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಬಿಸಿಲಲ್ಲಿ ಅವ್ರು ವರ್ಕ್ ಮಾಡ್ಬೇಕಲ್ಲ. ಇದು ಹೇಳಿದ್ದಾರೆ, ಅದೊಂದು ಪರಿಹಾರ ಹೇಳಿದ್ದಾರೆ ಅವ್ರಿಗೆ. ಅರ್ಥ ಆಯ್ತಾ. ಆ ರೀತಿಯಲ್ಲಿ ಆಗಿದೆ. ಸೊ ಈ ರೀತಿಯಲ್ಲಿ ಆಗತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ನೋಡಿ, ಜನರಲ್ಲಿ
ನಮ್ಮ ಸುತ್ತ ಇರುವಂಥದ್ದು ಅನೇಕ ಮೆಡಿಸಿನ್ಸ್ ಇದೆ, ಅಲೋಪತಿ ಮೆಡಿಸಿನ್ಸ್ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಬಟ್ ಆದರೆ ಇಂಥ ನ್ಯಾಚುರೋಪತಿ ಸಿಸ್ಟಮನ್ನು ಯೂರಿನನ್ನು ಉಪಯೋಗಿಸಿ ಮಾಡುವಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಯಾಕಂದರೆ ಅಲ್ಲೇನಾಗತ್ತೆ, ಅದು ಅದು ಆ ರೀತಿಯಲ್ಲಿ ಆದರೆ ಅನೇಕ ಆ, ಈ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗೆಲ್ಲ ತೊಂದರೆ ಆಗ್ತದೆ. ಅದಕ್ಕೆ ಅವ್ರು ಯಾರು ಪ್ರಚಾರ ಮಾಡೋದಿಲ್ಲ. ಆಯಿತು. ಇನ್ನೊಂದು ವಿಷಯ ತಿಳ್ಕೊಬೇಕಂದ್ರೆ, ನಾವು ನಮ್ಮ ಮಾತೃ ಗರ್ಭದಲ್ಲಿ ಹುಟ್ಟಕ್ಕೆ ಮುಂಚೆ, ಜನನಕ್ಕೆ ಮುಂಚೆ ಮಾತೃ ಗರ್ಭದಲ್ಲಿರುವಾಗ ಅಲ್ಲಿ ಏನಿರ್ತದೆ ಹೇಳಿ? ಅಲ್ಲಿ ನಮಗೆ ತುಂಬ ಆರೋಗ್ಯವಂತವಾಗಿರ್ತೀವಿ. ನಮಗೆ ಬೇಕಾಗಿರೋಂಥ ಆಕ್ಸಿಜನು ಮತ್ತು ಊಟ ಎಲ್ಲ ಸಿಗ್ತಾ ಇರ್ತದೆ ಅಲ್ವಾ? ಪೋಷಕಾಂಶಗಳು ಸಿಗ್ತದೆ. ಎಲ್ಲಿಂದ? ಅಮ್ನಿಯೋಟಿಕ್ ಫ್ಲೂಯಿಡ್. ಅದರ ಹೆಸರೇನು? ಅಮ್ನಿಯೋಟಿಕ್ ಫ್ಲೂಯಿಡ್. ಅದ್ರ ಒಳಗಡೆ ನಾವು ಒಂಥರ ಈಜ್ತಾ ಇರ್ತೀವಿ, ಈಜ್ ಮಾಡ್ತಾ ಇರ್ತೀವಿ ಆ ಗರ್ಭದಲ್ಲಿ. ಅದೇನು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂದರೆ? ಏನಿಲ್ಲ, ಅದರಲ್ಲಿರೋದು ಇದೆ ಅಷ್ಟೇ, ನೀರು ಅಲ್ವಾ, ಬ್ಲಡ್ಡು, ಓಕೆ, ತಾಯಿ ಬ್ಲಡ್ ಮತ್ತು ಯೂರಿನ್. ನೀವು ಅಂದರೆ ಶಿಶು ಏನು ಯೂರಿನ್ ಮಾಡ್ತಾ ಇರ್ತದೋ ಆ ಯೂರಿನ್, ಅದನ್ನೇ ಆಮ್ನಿಯೋಟಿಕ್ ಫ್ಲೂಯಿಡ್. ಅದ್ರ ಒಳಗಡೆ ಇದ್ದು ನಮ್ಮ ಶರೀರ ಎಷ್ಟು ಚೆನ್ನಾಗಿ ಬೆಳೀತದೆ ಗೊತ್ತಾ ಅಲ್ವಾ? ನೀವು ಅಬ್ಸರ್ವ್ ಮಾಡಿರ್ತೀರಲ್ಲ. ಸೊ ಅದಕ್ಕೋಸ್ಕರ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಅಷ್ಟು ಪವರ್ಫುಲ್. ಅದು ಅದು ಒಂಥರ ನಮಗೆ ಲೈಫ್ ಸೋರ್ಸು ಅಲ್ವಾ? ಸೊ ಅದು ವೇಸ್ಟ್ ಮ್ಯಾಟ್ರ್ ಅಲ್ಲ. ಅಂದರೆ ಯೂರಿನ್ ವೇಸ್ಟ್ ಅಂತ ಅನ್ಕೊಳಕ್ಕೆ ಎಲ್ಲಿ ಸಾಧ್ಯವಾಗುತ್ತೆ ಹೇಳಿ, ಈ ರೀತಿಯಲ್ಲಿ ಮಾಡ್ತಾ ಇದ್ರೆ? ಅದಕ್ಕೆ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರ ಬಗ್ಗೆ. ಅದಕ್ಕೂ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಎಷ್ಟೋ ಕಾಸ್ಮೆಟಿಕ್ ತಯಾರು ಮಾಡಿದ್ದಾರೆ, ಫೇಸ್ ಪ್ಯಾಕ್ಸ್ ತಯಾರು ಮಾಡಿದ್ದಾರೆ. ಯಾವುದರಿಂದ? ನಮ್ಮ ಸ್ವಮೂತ್ರದಿಂದ. ಅದಕ್ಕೆ ಅವರು ಫಾರ್ಮಸ್ಯೂಟಿಕಲ್ ಕಂಪನಿ ಅವರು ಇದನ್ನು ಸ್ವಮೂತ್ರ ಅಂತ ಕರೆಯಲ್ಲ. ಏನು ಕರೀತಾರೆ ಗೊತ್ತಾ? ಎಲ್ಲೋ ಗೋಲ್ಡು, ಲಿಕ್ವಿಡ್ ಗೋಲ್ಡು, ಗೋಲ್ಡನ್ ಫ್ಲೂಯಿಡ್ ಅಂತ ಕರೀತಾರೆ. ಹೆಸರುಗಳು ಆ ಥರ ಇಟ್ಕೊಂಡಿದ್ದಾರೆ ಅವರು. ಸೊ ಅದಕ್ಕೆ ಮಿತ್ರರೇ, ಸೊ ಇಂಥ ಅನೇಕ ವಿಷಯಗಳು ನಾವು ತಿಳ್ಕೊತಾ ಇರಬೇಕು, ಆಯಿತಾ? ಆವಾಗ ನಮಗಿನ್ನೂ ಹೆಚ್ಚಿನ ರೀತಿಯಲ್ಲಿ, ಸೊ ನಮಗೆ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಿನ ರೀತಿಯಲ್ಲಿ ಸಿಗ್ತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಇನ್ನೊಂದು, ಈ ಜ್ಞಾನವನ್ನು ಏನು ಮಾಡಬೇಕಪ್ಪ ಅಂತ ಅಂದರೆ, ಆಯಿತಾ, ಇದು ಎಲ್ಲ ಸಣ್ಣ ಸಣ್ಣ ಜನಕ್ಕೆ ಅಂತಂದರೆ, ಸೊ ಒಂದು ನಾರ್ಮಲ್ ಪೀಪಲ್, ಪೂರ್ ಪೀಪಲ್ ಆಗಿರ್ತಾರೋ ಈ ದೇಶದಲ್ಲಿ ಎಲ್ಲರಿಗೂ ಸೇರ್ಬೇಕು ಈ ಜ್ಞಾನ. ಎನಿವೆ, ದೊಡ್ಡ ದೊಡ್ಡ ಸಂಪಾದನೆ ಇರೋರಿಗೆ ತೊಂದರೆ ಇಲ್ಲ. ನಾರ್ಮಲ್ ವ್ಯಕ್ತಿಗಳಿಗೆ ಇಂಥ ರೋಗಗಳು ಬಂದರೆ, ಒಂದೊಂದು ರೋಗಕ್ಕೆ 40,000 50,000 ಇಲ್ಲಾಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಅದು ಬೇಕಾಗಿಲ್ಲ ಇದನ್ನು. ಅದಕ್ಕೆ ಪ್ರತಿಯೊಬ್ಬರಿಗೆ ಸೇರಿಸೋದು ತುಂಬ ಉತ್ತಮ ಇದು, ಆಯಿತಾ? ಅವಾಗ ಇನ್ನೂ ಅದ್ಭುತವಾದ ಪರಿಹಾರ ಆಗತ್ತೆ, ಆಯಿತಾ? ಅದು ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನಾವು ಪ್ರಚಾರ ಮಾಡಬೇಕಿದು, ಇನ್ನೂ ಹೆಚ್ಚಿನ ಪ್ರಚಾರ ಕೊಡಬೇಕು. ಜಪಾನ್ ಅಂತ ಕಂಟ್ರಿಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಆಟೋ ಯೂರಿನ್ ಥೆರಪಿನೇ ಉಪಯೋಗಿಸ್ತಾರಂತ ನೋಡಿ, ಹೆಚ್ಚಿನ ರೀತಿಯಲ್ಲಿ. ಇನ್ ಕೇಸ್ ನಿಮಗೆ ಆಟೋ ಯೂರಿನ್ ಥೆರಪಿ ಉಪಯೋಗಿಸೋಕ್ಕೆ ಸಾಧ್ಯವಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ಅಟ್ಲೀಸ್ಟ್ ಗೋ ಅರ್ಕ, ನಮ್ಮ ನಾಟಿ ಹಸು ಯೂರಿನ್ ತಗೊಂಡೋದು ಶುರು ಮಾಡಿ, ಆಯಿತಾ? ಅದನ್ನು ಸಹ ಶುರು ಮಾಡಿಕೊಂಡ್ರೆ ನಮಗೆ ತುಂಬ ಪರಿಹಾರ ಆಗತ್ತೆ, ಆಯಿತಾ? ನೀವು ಯಾವುದೇ ಡಯಾಬಿಟಿಕ್ ಪೇಷಂಟ್ ಅಂದರೆ, ನೀವು ಉದಾಹರಣೆಗೆ ಮೆಡಿಸಿನ್ ಉಪಯೋಗಿಸ್ತಾ ಇರ್ತೀರಲ್ಲ, ಆ ಮೆಡಿಸಿನ್ ಉಪಯೋಗಿಸ್ತಾನೆ ನಿಮ್ಮ ಸ್ವಮೂತ್ರ ಆದರೆ, ಬೆಳಗ್ಗೆ ಬಂದಿರೋದು ಸ್ವಮೂತ್ರ ಖಂಡಿತ ಉಪಯೋಗಿಸಿ. ಒಂದು 40 ml 50 ml ಕುಡಿಬೇಕಾಗತ್ತೆ. ಕೋರ್ಸ್ ಮಸಾಜ್ ಅಂದರೆ ಓಲ್ಡ್ ಮೂತ್ರ, ಅದು ಮಾಡ್ಕೊಳ್ಳಿ, ಆಯಿತಾ? ಆ ರೀತಿ ಮಾಡ್ತಾ ಹೋಗಿ. ಸೊ ಆ ರೀತಿಯಲ್ಲಿ ಮಾಡ್ತಾ ಹೋಗುವಾಗ ಸ್ವಲ್ಪ ದಿವಸಗಳಿಗೆ ಕಾಮನ್ ಅಂದರೆ ನಿಮ್ಮ ಡಯಾಬಿಟಿಸ್ ಆಟೋಮೆಟಿಕ್ ಕಡಿಮೆ ಆಗ್ತಾ ಬರ್ತದೆ. ಸ್ವಲ್ಪ ದಿವಸಗಳಾದಮೇಲೆ ನಿಮ್ಮ ಯೂರಿನ್ ಟೇಸ್ಟ್ ನೀವು ನೋಡಿಕೊಂಡ್ರೆ ಅವಾಗ ಅರ್ಥ ಆಗತ್ತೆ ಅಲ್ವಾ? ಕುಡಿಯುವಾಗ ಅರ್ಥ ಆಗತ್ತಲ್ಲ, ಅವಾಗ ಮೆಡಿಸಿನ್ಸ್ ಪೂರ್ತಿ ಬಿಡಬಹುದು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಆಟೋಮೆಟಿಕ್ ಆಗಿ ಇನ್ ದ ಕೋರ್ಸ್ ಆಫ್ ಟೈಮ್ ನೀವು ಆಚೆ ಕಡೆ ಬಂದೇ ಬರ್ತೀರಾ, ಏನು ತೊಂದರೆ ಇಲ್ಲ, ಆಯಿತಾ? ಅದು ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಆಮೇಲೆ ಈ ನಮ್ಮ ಸ್ವಮೂತ್ರವನ್ನು ವಿಷಾಜ್ಞ ಅಂತ ಕರೀತಾರೆ. ಏನಂತ ಕರೀತಾರೆ? ವಿಷಾಜ್ಞ, ಆಂಟಿಟಾಕ್ಸಿನ್. ಅಂದರೆ ಏನಂದರೆ, ಇದು ಯಾವ ರೀತಿಯಲ್ಲಿ ಅಂದರೆ, ನಮ್ಮ ವೆಯ್ನ್ಸ್, ರಕ್ತನಾಳ ಒಳಗಡೆ ಇರುವಂಥ, ಓಕೆ, ರಕ್ತನಾಳ ಒಳಗಡೆ ಇರುವಂಥ ಎಲ್ಲ ಟಾಕ್ಸಿನ್ಸನ್ನು ಪೂರ್ತಿ ಸ್ವಚ್ಛಗೊಳಿಸುವಂಥ ಮೆಡಿಸನ್ ಇದು, ಆಯಿತಾ? ಅದಕ್ಕೆ ಹ್ಯೂಮನ್ ಯೂರಿನ್ ರಿಮೂವ್ಸ್ ಆಲ್ ಟಾಕ್ಸಿನ್ಸ್, ಓಕೆ, ಆ್ಯಂಡ್ ಇಟ್ಸ್ ರೆಗ್ಯುಲರ್ ಕನ್ಸಂಪ್ಷನ್ ವಿಲ್ ಗಿವ್ ಮ್ಯಾನ್ ಎ ಕೆಮಿಕಲ್ ಎನರ್ಜಿ ಅಂತ ಭಾವಪ್ರಕಾಶ ಆಯುರ್ವೇದ ಗ್ರಂಥದಲ್ಲಿ ಹೇಳಿದ್ದಾರೆ, ಆಯಿತಾ? ಸೊ ಇವೆಲ್ಲ ನಾವು ತಿಳ್ಕೋಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗೋದು. ಆ ರೀತಿಯಲ್ಲಿ ಅದು ಅರ್ಥ ಮಾಡಿಕೊಂಡು ಇದನ್ನು ಉಪಯೋಗಿಸ್ಬೇಕಾಗತ್ತೆ, ಓಕೆ? ಸೊ ಅದಕ್ಕೋಸ್ಕರ ಸೊ ಇಂಥ ಅನೇಕ ವಿಷಯಗಳು, ಆಯಿತಾ? ಕೋವಿಡ್ ಸಮಯದಲ್ಲಂತೂ ತುಂಬ ಹೆಲ್ಪ್ ಆಗಿದೆ ಇದು. ಬೈಬಲಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಇದು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಡ್ರಿಂಕ್ ವಾಟರ್ ಔಟ್ ಆಫ್ ಯುವರ್ ಓನ್ ಸಿಸ್ಟ್ರೆನ್ ಅಂತ ಹೇಳ್ತಾರೆ. ಅಂದರೆ ಏನು? ನಿಮ್ಮಲ್ಲಿ ಒಂದು
ಸಿಸ್ಟರ್ನ್ ಇದೆ. ಸಿಸ್ಟರ್ನ್ ಅಂದ್ರೆ ಏನು? ಒಂದು ಪಾತ್ರೆ ಇದೆ ಅಲ್ವಾ? ಒಂದು ನಮ್ಮ ಟಾಯ್ಲೆಟ್ ಅಲ್ಲಿ ಒಂದು ಎಲ್ಲಿರ್ತದಲ್ಲ ಆ ತರ ಒಂದು ಯೂರಿನ್ ಬ್ಲಾಡರ್ ಇದೆಯಲ್ಲ, ಅದರಲ್ಲಿ ಶೇಖರಣೆ ಆಗಿರ್ತದೆ. ಅದೇ ವಾಟರ್ ನೀವು ಅಂದ್ರೆ ನಿಮ್ಮ ಸ್ವಂತ ಮೂತ್ರವನ್ನು, ಸ್ವಂತ ನೀರನ್ನು ಕುಡಿ ಅಂತ ಇರ್ತಾರೆ. ಸ್ವಂತ ನೀರು ಎಲ್ಲಿರ್ತದೆ? ಅಲ್ಲಿ ಸ್ವಂತ ನೀರು ಒಳಗಡೆ ಇರೋದು ಎಲ್ಲಿ? ಈ ಮೂತ್ರಪಿಂಡದಿಂದ ಆಚೆ ಕಡೆ ಮೂತ್ರ ಕೋಶ, ಅದನ್ನು ಕುಡಿಬೇಕು. ಡ್ರಿಂಕ್ ವಾಟರ್ ಔಟ್ ಆಫ್ ಯುವರ್ ಓನ್ ಸಿಸ್ಟ್ರನ್ ಅಂತ ಒಂದು ಅದ್ಭುತವಾದ ವಾಕ್ಯ ಹೇಳಿದ್ದಾರೆ. ಸೊ ಇದನ್ನು ಇದನ್ನು ಸಹ ಉಪಯೋಗಿಸಿಕೊಂಡು ನಮ್ಮ ಯಾರು ಜಾನ್ ಆಮ್ಸ್ಟ್ರಾಂಗ್ ಅವರು ಉಪಯೋಗಿಸಿಕೊಂಡು ಅವರ ಪೂರ್ತಿ ಆರೋಗ್ಯವನ್ನು ಸರಿಪಡಿಸಿಕೊಂಡಿದ್ದಾರೆ. ಆಯ್ತಾ? ನೆಕ್ಸ್ಟು, 19th ಸೆಂಚುರಿಯಲ್ಲಿ ಯೂರಿನ್ ಅನ್ನು ಯಾವ ರೀತಿಯಲ್ಲಿ ಅಂತಂದ್ರೆ ಜಾಂಡಿಸ್ ಅನ್ನು ಹೋಗಲಾಡ್ಸಕ್ಕೆ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಓಕೆ. ಸೊ ಇದನ್ನು ಯಾರೇ ಜಾಂಡಿಸ್ ಬಂದಿರೋರು ನಿರಂತರವಾಗಿ ಬೆಳಗ್ಗೆ ಮೂತ್ರವನ್ನು ಕುಡಿತಾ ಹೋದ್ರೆ ಸ್ವಲ್ಪ ದಿವಸಗಳಲ್ಲಿ ಜಾಂಡೀಸು ಹೋಗಲಾಡಿಸ್ಬೋದು. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡಬಹುದು ಅಂತ ಅದ್ಭುತವಾದ ಪರಿಹಾರ ಇದರಲ್ಲಿ ಇದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಸ್ವಲ್ಪ ಪ್ರದೇಶದಲ್ಲಿ ಒಂದು ಸಂಪ್ರದಾಯ ಇದೆ. ಏನಪ್ಪ ಅಂತಂದ್ರೆ ಅಂದ್ರೆ ನಮ್ಮ ದೇಶದಲ್ಲಿ ಸ್ವಲ್ಪ ಟೌನ್ಸ್ ಅಲ್ಲಿ ಯಾರೇ ಹೊಸ ಆ, ಶಿಶು ಜನನ ಆಗಿದ್ರೆ ಅವ್ರಿಗೆ ಅವರ ಸ್ವಂತ ಮೂತ್ರವನ್ನೇ ನಾಕಿಸ್ತಾರೆ, ಸ್ವಂತ ಮೂತ್ರವನ್ನು ಹಾಕ್ತಾರೆ. ಆ ರೀತಿಯಲ್ಲಿ ಗೊತ್ತಾದ ವಿಷಯ, ನಾಲ್ಕಿಗೆ ಸ್ವಲ್ಪ ಹಚ್ತಾರೆ. ಅದನ್ನು ನೋಡ್ಕೊಳ್ಳಿ. ಇದು ಯಾಕಂದ್ರೆ ಹೆಲ್ತ್, ಒಳ್ಳೆ ಆರೋಗ್ಯಕ್ಕೋಸ್ಕರ ಅದು ಕೊಡ್ತಾರೆ ಆ ರೀತಿಯಲ್ಲಿ. ಆಮೇಲೆ ನಾವು ಯಾವುದೇ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಾದ್ರೆ ಏನ್ ಮಾಡ್ತೀವಿ ಅಲ್ಲಿ? ಶುಭ ಕಾರ್ಯಗಳಾದ್ರೆ ಕೌ ಯೂರಿನ್, ನಾಟಿ ಹಸು ಮೂತ್ರವನ್ನು ತಂದು ನಾವೆಲ್ಲ ಕಡೆ ಸ್ಪ್ರಿಂಕಿಲ್ ಮಾಡ್ತೀವ ಇಲ್ಲ? ಎಲ್ಲ ಕಡೆ ಯಾಕೆ ಮಾಡ್ತೀವಿ? ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಅಂಥದ್ರಲ್ಲಿ ಮಾಡುವಾಗ ಮತ್ತೆ ನಮ್ಮ ಸ್ವಂತ ಮೂತ್ರವನ್ನು ನಾವು ಹೇಗೆ ರಿಜೆಕ್ಟ್ ಮಾಡ್ಕೊತೀವಿ ಹೇಳಿ? ಅದು ಇನ್ನೂ ಎಷ್ಟೋ ಉತ್ತಮ ಅಲ್ಲ? ಅದು ಹೇಗೆ ರಿಜೆಕ್ಟ್ ಮಾಡಕ್ ಆಗತ್ತೆ ಹೇಳಿ? ಅಟ್ಲೀಸ್ಟ್ ಅದು ಆಗೋದಿಲ್ಲ. ಓಕೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ನಾವು ತಿಳ್ಕೋಬೇಕು. ಆಯ್ತಾ? ಸೊ ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ. ಆಮೇಲೆ ಈ ಬಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಇದಾರಲ್ಲ, ಅವರು ಅವರ ಸ್ವಂತ ಮೂತ್ರವನ್ನು ಎಲ್ಲ ಎರಡು ಕೈಗಳು ಎರಡು ಕಾಲುಗಳಿಗೆ ಹಚ್ಕೊಂತಾರೆ. ಯಾಕಂತಂದ್ರೆ ಅವರ ಸ್ಕಿನ್ ತುಂಬಾ ಶೈನಿ ಆಗಿರ್ತದೆ ಮತ್ತೆ ಯಾವುದೇ ಕ್ರ್ಯಾಕ್ಸ್ ಡೆವಲಪ್ ಆಗೋದಿಲ್ಲ. ಈ ಬಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಇದಾರಲ್ಲ, ಅವರು ಈ ರೀತಿಯಲ್ಲಿ ಮಾಡ್ಕೊಂತಾರೆ. ನಾನು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ಇಷ್ಟೆಲ್ಲ ಮಾಹಿತಿ ನಾವು ತಿಳ್ಕೊಂಡು ಇವತ್ತಿನ ಕ್ಲಾಸ್ ಮುಗಿಸೋಣ. ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಸೋಂದಾರ ಮತ್ತೆ ಕಂಟಿನ್ಯೂ ಆಗತ್ತೆ. ಥ್ಯಾಂಕ್ ಯು. ಧನ್ಯವಾದ.